ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಬ್ಬ ನಟಿಗೆ ಕಿರುಕುಳವನ್ನು ನೀಡಲಾಗಿದೆ. ಕಮೆಂಟ್ ಹಾಕಿ ಮೆಸೇಜ್ಗಳನ್ನು ಹಾಕಿ ನಟಿಗೆ ಕೊಡ್ತಿದ್ದಾರಂತೆ ಕಾಟ. ಸೀರಿಯಲ್ ನಟಿ ಬಿಗ್ ಬಾಸ್ ಖ್ಯಾತಿಯ ಐಶ್ವರ್ಯ ಸಿಂಧೋಗಿಗೆ ವ್ಯಕ್ತಿಯೊಬ್ಬನಿಂದ ಸಾಲು ಸಾಲು ಕಮೆಂಟ್ಗಳು ಬರ್ತಾ ಇದೆ. ಮೆಸೇಜ್ ಕಾಟ ಶುರುವಾಗಿದೆ. ನಿಂದಿಸ್ತಾ ಇದ್ದಾನೆ, ಮಾನಹಾನಿಯಂತಹ ಕಾಮೆಂಟ್ಗಳು, ಮೆಸೇಜ್ಗಳನ್ನು ಆತ ಮಾಡ್ತಾ ಇದ್ದಾನೆ. ಇದರಿಂದ ಬೇಸತ್ತಂತ ನಟಿ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಬೆಂಗಳೂರಿನ ಸಂಜಯ್ ನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಐಶ್ವರ್ಯ ಸಿಂಧೋಗಿ. ಕಮೆಂಟ್ಗಳನ್ನು ಮಾಡೋದು, ಮೆಸೇಜ್ ಹಾಕೋದು, ನಟಿಗೆ ಕಾಟ ಕೊಡ್ತಾ ಇದ್ದಾನೆ. ಸೀರಿಯಲ್ ನಟಿ ಬಿಗ್ ಬಾಸ್ ಖ್ಯಾತಿ ಐಶ್ವರ್ಯ ಸಿಂಧೋಗಿ ವ್ಯಕ್ತಿಯೊಬ್ಬ ಸಾಲು ಸಾಲು ಕಮೆಂಟ್ ಮಾಡ್ತಾ ಇದ್ದಾನೆ, ಮೆಸೇಜಿಂದ ಕಾಟ ಕೊಡ್ತಾ ಇದ್ದಾನೆ, ನಿಂದಿಸ್ತಾ ಇದ್ದಾನೆ, ಮಾನಹಾನಿಯಂತಹ ಕಮೆಂಟ್ಗಳನ್ನು ಮಾಡಿ ಮೆಸೇಜನ್ನು ಮಾಡ್ತಾ ಇದ್ದಾನೆ. ಹೀಗಾಗಿ ಸಂಜಯ್ ನಗರ ಪೊಲೀಸ್ ಠಾಣೆಗೆ ಆಕೆ ದೂರನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಮತ್ತೊಬ್ಬ ನಟಿಗೆ ಈಗ ಕಿರುಕುಳ, ಹಿಂಸೆ, ಕಾಮೆಂಟ್, ಮೆಸೇಜ್ಗಳು ಯಾವಾಗಿಂದ ಆಗ್ತಾ ಇದೆಯಂತೆ? ನಟಿ ಕೊಟ್ಟರು ಅಂತ ದೂರನ್ನ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಶಿವ ಮಾಹಿತಿ ಹಂಚ್ಕೊಳ್ಳೋದಾದ್ರೆ. ಐಶ್ವರ್ಯ ಸಿಂಧೋಗಿ ಅವರು ಬೆಂಗಳೂರಿನ ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿರುವಂತದ್ದು. 2020 ಅವರ ತಾಯಿ ಮರಣದ ನಂತರದಲ್ಲಿ ಮನ್ನತ್ ನಕುಲ್ ಎನ್ನುವಂತವರು ಅಶ್ಲೀಲವಾಗಿ ಕಾಮೆಂಟ್ ಗಳನ್ನ ಮಾಡ್ತಿದ್ದಾರೆ. ದೂರವಾಣಿ ಕರೆಗಳ ಮೂಲಕವಾಗಿ ಬೆದರಿಕೆಯನ್ನ ಹಾಕ್ತಿದ್ದಾರೆ ಅಂತೇಳಿ ಸಂಜಯನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಬೇರೆ ನಟಿಯರು ಕೊಟ್ಟಂತ ದೂರಿಗೆ ಮತ್ತೆ ಈಕೆ ಕೊಟ್ಟಂತ ದೂರಿಗೆ ಹೋಲಿಕೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಬೇರೆ ನಟಿಯರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲವಾಗಿ ಕಾಮೆಂಟ್ ಅನ್ನ ಹಾಕಿದಂತವರು ಅಪರಿಚಿತ ವ್ಯಕ್ತಿಗಳಾಗಿರ್ತಾರೆ. ಆದ್ರೆ ನಟಿ ಐಶ್ವರ್ಯ ಸಿಂಧೋಗಿ ಅವರು ಕೊಟ್ಟಂತ ದೂರಿನಲ್ಲಿ ಮನ್ನತ್ ನಕುಲ್ ಏನಿದ್ದಾರೆ, ಇವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಗೊತ್ತಿರುವಂತವ್ರು, ಜೊತೆಗೆ ಬಾಲ್ಯದಿಂದಲೂ ಕೂಡ ಜೊತೆಯಲ್ಲಿ ಬೆಳೆದಂತವ್ರು. 2020ರಲ್ಲಿ ನಟಿ ಐಶ್ವರ್ಯ ಸಿಂಧೋಗಿ ಅವರ ತಾಯಿ ಸಾವನ್ನಪ್ಪಿದಂತ ನಂತರದಲ್ಲಿ 2022ರಿಂದಲೂ ಕೂಡ ಕಳೆದ 4 ವರ್ಷಗಳಿಂದ ಸತತವಾಗಿ ದೂರವಾಣಿ ಕರೆಗಳ ಮೂಲಕವಾಗಿ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಅಶ್ಲೀಲವಾಗಿ ಕಾಮೆಂಟ್ ಅನ್ನ ಹಾಕ್ತಿದ್ದಾರೆ. ಜೊತೆಗೆ ಅವರ ಫೋಟೋಗಳನ್ನ ಕೆಟ್ಟದಾಗಿ ಬಿಂಬಿಸಿ ವೈರಲ್ ಮಾಡಲಾಗ್ತಿದೆ ಅಂತೇಳಿ ನಟಿ ಐಶ್ವರ್ಯ ಸಿಂಧೋಗಿ ಅವರು ಬೆಂಗಳೂರಿನ ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿರುವಂತದ್ದು. ನಟಿ ಕೊಟ್ಟಂತ ದೂರನ ಅನ್ವಯವಾಗಿ ಐಟಿ ಕಾಯ್ದೆ 66C ಸೆಕ್ಷನ್ ಅಡಿಯಲ್ಲಿ ಸಂಜಯನಗರ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿರುವಂತದ್ದು. ಹಿಂದೆ ಸ್ಯಾಂಡಲ್ವುಡ್ ನ ಹಲವು ನಟಿಯರು ಕೊಟ್ಟಂತ ದೂರನ ಅನ್ವಯವಾಗಿ, ಅಂದ್ರೆ ರುಕ್ಮಿಣಿ ವಸಂತ್ ಅವರು ಕೊಟ್ಟಂತ ದೂರ ಆಗಿರ್ಬೋದು, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೊಟ್ಟಂತ ದೂರ ಆಗಿರ್ಬೋದು, ಇವರೆಲ್ಲರಲ್ಲೂ ಕೂಡ ಐಟಿ ಸೆಕ್ಷನ್ 66C ಅಲ್ಲಿ ಪ್ರಕರಣ ದಾಖಲಾಗಿರೋದ್ರ ಹಿನ್ನೆಲೆಯಲ್ಲಿ ಪ್ರಕರಣದಲ್ಲಿ ಆರೋಪಿ ಒಮ್ಮೆ ಬಂದಿದ್ನಾದ್ರೆ ಕನಿಷ್ಠ 6 ತಿಂಗಳ ಕಾಲ ಆತನಿಗೆ ಜಾಮೀನು ಸಿಗುವಂತದ್ದು ಡೌಟ್ ಆಗಿರುವಂತದ್ದು. ಮಧುಸೂದನ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.